ಸಿಐಡಿಗೆ ವಹಿಸ್ಬಿಡೋಣ ಅಂತ ಒಂದು ಸುತ್ತಿನ ಮಾತುಕತೆ ಕೂಡ ಆಗಿದೆಯಂತೆ. ಹಾಗಾದ್ರೆ ನೋಡ್ಬೇಕಾಗುತ್ತೆ ಕಾದು. ಈಗಾಗಲೇ ಸೆಕ್ಷನ್ಗಳು ಕೂಡ ಬದಲಾವಣೆ ಆಗಿದೆ. ಎಸ್ಐಟಿ ನಂತರ ಸಿಐಡಿ ಕೂಡ ಎಂಟ್ರಿ ಕೊಡೋದಕ್ಕೆ ಮುಂದಾಗ್ತಾ ಇದೆ. ನೋಡಿ, ಇನ್ನ ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ ಇತ್ತ ಸುಜಾತಾ ಭಟ್ ವಿಚಾರಣೆ. ಬೆಳಗ್ಗೆಯಿಂದ ಸುಜಾತಾ ಭಟ್ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ಎಸ್, ಮ್ಯಾಜಿಕ್ ಅಜ್ಜಿ ಎಂಟ್ರಿ ಆಗಿದೆ. ಈಗ ಎಸ್ಐಟಿ ಕಚೇರಿಯಲ್ಲೇ ಸುಜಾತಾಗೆ ಊಟವನ್ನ ಕೊಟ್ಟಿದ್ದಾರೆ ಸಿಬ್ಬಂದಿಗಳು. ಬೆಳ್ತಂಗಡಿಯ ಎಸ್ಐಟಿ ಕಚೇರಿಯಲ್ಲಿ ಊಟದ ವ್ಯವಸ್ಥೆ ಕೂಡ ಮಾಡಲಾಗಿತ್ತು. ಸುಜಾತಾ ಭಟ್ ಊಟದ ನಂತರ ಮತ್ತೆ ಎಸ್ಐಟಿ ವಿಚಾರಣೆಯನ್ನ ಮುಂದುವರೆಸಿದೆ. ಎಸ್ಪಿ ಜಿತೇಂದ್ರ ದಯಾಮ್ ಸಮ್ಮುಖದಲ್ಲೇ ನಡೀತಾ ಇರುವಂತಹ ವಿಚಾರಣೆ ಇದು. ಅನನ್ಯ ನಾಪತ್ತೆ ಬಗ್ಗೆ ದಾಖಲೆ ಸಲ್ಲಿಸುವಂತೆ ಸೂಚಿಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಇಲ್ಲದೆ ಇರುವಂತಹ ಮಗಳನ್ನ ಎಲ್ಲಿಂದ ತಾನೇ ತರೋದಕ್ಕೆ ಸಾಧ್ಯ? ಸುಜಾತಾ ಭಟ್ ಈಗಾಗಲೇ ಮಾಧ್ಯಮಗಳ ಮುಂದೆ ತಪ್ಪನ್ನ ಒಪ್ಪಿಕೊಂಡಿದ್ದಾರೆ. ಅದಾದ ನಂತರ ಮಾಧ್ಯಮಗಳು ಬೆದರಿಸಿ ನನ್ನ ಹತ್ರ ಸುಳ್ಳು ಹೇಳಿಸಿದ್ರು ಅಂತ ಮತ್ತೆ ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು. ಸೊ ಹಾಗಾಗಿ ಈಗ ಮತ್ತೆ ಸಂಕಷ್ಟದ ಸುಳಿಯಲ್ಲಿ ಸುಜಾತಾ ಭಟ್ ಸಿಲುಕಾಕಿಕೊಂಡಿರುವಂತದ್ದು. ಹಾಗಾಗಿ ನಿನ್ನೆ ಒಂದು ಕಡೆ ತಿಮರೋಡಿ ಮನೆಯಲ್ಲಿ ಶೋಧ ಕಾರ್ಯಾಚರಣೆ ನಡೆಸೋದಕ್ಕೆ ಹೋದಂತಹ ಸಂದರ್ಭದಲ್ಲೇ ದಿಢೀರಂತ ನನ್ನ ವಿಚಾರಣೆ ಮಾಡಿ ಅಂತ ಎಸ್ಐಟಿ ಕಚೇರಿಗೆ ಸುಜಾತಾ ಭಟ್ ಅವರು ಬಂದೇ ಬಿಡ್ತಾರೆ. ಅದಾದ ನಂತರ ಸುಜಾತಾ ಭಟ್ ಅವರಿಗೆ ಹೇಳಿ ಕಳಿಸ್ತಾರೆ, ಇವತ್ತು ಅಸಾಧ್ಯದ ಮಾತು, ನಾವು ಸ್ವಲ್ಪ ಬ್ಯುಸಿ ಇದ್ದೀವಿ, ನಾಳೆ ಬಂದುಬಿಡಿ ಅಂತ ಹೇಳ್ತಾರೆ. ಸುಜಾತಾ ಭಟ್ ಅವ್ರಿಗೆ ಅದು ಹೇಳಿದ್ದೇ ತಡ. ನೋಡಿ, ಇವತ್ತು ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಬಂದೇ ಬಿಟ್ಟಿದ್ದಾರೆ ಬೆಳಗ್ಗೆಯಿಂದಲೂ ಕೂಡ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ನವರು ಸುಜಾತಾ ಭಟ್ ಅವರ ಹತ್ರ ಒಂದಷ್ಟು ದಾಖಲೆಗಳನ್ನ ಮಾಹಿತಿಗಳನ್ನ ಕಲೆ ಹಾಕುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಬಟ್ ಇರಬೇಕಲ್ಲ, ಅಲ್ಲಿ ದಾಖಲೆ ಆಗಿರ್ಬೋದು, ಏನಿದೆ ಅಂತ ಕೊಡ್ತಾರೆ ಸುಜಾತಾ ಭಟ್ ಅವರು. ಈಗಾಗಲೇ ಅವರೇ ಒಪ್ಕೊಂಡ್ಬಿಟ್ಟಿದ್ದಾರೆ, ನಮ್ಮ ಜೈನ ಸಮುದಾಯದ ಆಸ್ತಿಯನ್ನ ಅಲ್ಲ, ಇಲ್ಲಿ ಸುಜಾತಾ ಭಟ್ ಅವರು ಹೇಳಿರೋದು ನಮ್ಮ ಆಸ್ತಿಯನ್ನ ವೀರೇಂದ್ರ ಹೊರ ಹೆಗ್ಡೆಗೆ ಕುಟುಂಬಕ್ಕೆ ಯಾಕೆ ಕೊಟ್ರು? ಅದು ನಮ್ಮ ತಾತನ ಆಸ್ತಿ, ನನಗೆ ಅದ್ರ ಮೇಲೆ ಹಕ್ಕಿದೆ. ಅವಾಗ ಬರೀ 50,000 ರೂಪಾಯಿ ದುಡ್ಡು ಕೊಟ್ಬಿಟ್ಟು 3 ಎಕರೆ 20 ಗುಂಟೆ ಜಾಗವನ್ನ ಬರ್ಸ್ಕೊಂಡ್ಬಿಟ್ಟಿದ್ದಾರೆ. ಇದು ಅಸಂಬದ್ಧ, ನನಗೆ ಆ ಜಾಗ ಬೇಕು, ಹಾಗಾಗಿ ನಾನು ಈ ರೀತಿ ಸುಳ್ಳನ್ನ ಹೇಳಿದೆ ಅಂತ ಸ್ವತಃ ಸುಜಾತಾ ಭಟ್ ಅವರೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಅನನ್ಯ ಭಟ್ ಅನ್ನುವಂಥ ಮಹಿಳೆ ಅಂತ ಇದಾರಲ್ಲ, ಮಗಳು ಅಂತ ಹೇಳ್ಕೊಳ್ತಾರಲ್ಲ, ಆಕೆ ಯಾರು ಅಂತಾನೆ ನಂಗೆ ಗೊತ್ತಿಲ್ಲ, ನಾನೇ ಸುಳ್ಳು ಸೃಷ್ಟಿ ಮಾಡಿದೆ, ನನಗೆ ಮಗಳಿದ್ದಾಳೆ ಅನ್ನೋದನ್ನ ನಾನು ಸುಳ್ಳು ಹೇಳಿ ಎಲ್ಲರನ್ನ ದಾರಿ ತಪ್ಪಿಸುವಂತಹ ಕೆಲಸವನ್ನ ಮಾಡಿದ್ದೀನಿ ಅಂತ ಈಗಾಗಲೇ ಸುಜಾತಾ ಭಟ್ ಅವರು ಹೇಳಿಕೆ ಕೊಟ್ಟಿರೋದು ಇಡೀ ರಾಜ್ಯದಾದ್ಯಂತ ದೊಡ್ಡ ಮಟ್ಟದಲ್ಲಿ ಸುದ್ದಿಗೆ ಗ್ರಾಸ ಆಯಿತು. ಬಟ್ ಈಗೇನು ಸ್ಟೇಟ್ಮೆಂಟ್ ಕೊಡ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಸುಜಾತಾ ಭಟ್ ಅವರು ಯಾರ ಜೊತೆನೋ ಲಿವಿಂಗ್ ಇನ್ ರಿಲೇಶನ್ಶಿಪ್ ಅನ್ನಲ್ಲಿದ್ರು. ಅದಾದ ನಂತರ ಒಬ್ಬರ ಜೊತೆ ಮದುವೆ ಆದ ನಂತರ ಇಬ್ಬರ ಜೊತೆ ಇದ್ರೂ ಕೂಡ ಯಾವುದೇ ಮಕ್ಕಳಾಗಲಿಲ್ಲ ನಮಗೆ ಅಂತಲೂ ಕೂಡ ಅವರೇ ಹೇಳಿದರು. ನಾಯಿಗಳನ್ನು ಸಾಕೊಂಡು ನಾವು ಜೀವನವನ್ನು ಸಾಗಿಸ್ತಾ ಇದ್ವಿ ಅಂತ ಮತ್ತೊಂದು ಕಡೆ ಹೇಳಿದರು. ಸೊ ಹೀಗೆ ಡಿಫ್ರೆಂಟ್ ಹೇಳಿಕೆಗಳನ್ನು ಕೊಡ್ತಾ ಇರುವಂತಹ ಸುಜಾತಾ ಭಟ್ ಇವತ್ತು ಎಸ್ಐಟಿ ಅಧಿಕಾರಿಗಳ ಮುಂದೆ ಏನು ಉತ್ತರವನ್ನ ಕೊಡ್ತಾರೆ, ಅವ್ರು ಕೇಳುವಂತಹ ಪ್ರಶ್ನೆಗಳಿಗೆ ಇವ್ರೇನ್ ಹೇಳಿ ತಬ್ಬಿ ಬಾಗ್ತಾರೆ ಅನ್ನೋದು ಪ್ರಶ್ನೆ. ಈಗ ಸದ್ಯಕ್ಕೆ ಎಸ್ಪಿ ಜಿತೇಂದ್ರ ದಯಾಮ್ ಅವರ ಸಮ್ಮುಖದಲ್ಲೇ ವಿಚಾರಣೆ ನಡೀತಾ ಇದೆ. ಅನನ್ಯ ನಾಪತ್ತೆ ಬಗ್ಗೆ ದಾಖಲೆಗಳು ಇದ್ರೆ ದಯವಿಟ್ಟು ಕೊಟ್ಬಿಡಿ ಅಮ್ಮ, ನಿಮ್ಮ ಮಗಳು ಯಾವಾಗ ಕಾಣೆ ಆದಂತಹ ಸಂದರ್ಭದಲ್ಲಿ ನೀವೆಲ್ಲಿದ್ರಿ? ನಿಮ್ಮ ಮಗಳಿಲ್ಲ ಅಂತ ಒಂದು ಕಡೆ ಹೇಳ್ತೀರಿ, ಮತ್ತೊಂದು ಮಾಧ್ಯಮದಲ್ಲಿ ಮಗಳಿದ್ಲು ಅಂತ ಹೇಳ್ತೀರಿ. ನಿಮ್ಮ ಮಗಳ ಜನನ ಪ್ರಮಾಣ ಪತ್ರ ಬರ್ತ್ ಸರ್ಟಿಫಿಕೇಟ್ ಅಥವಾ ಡೆತ್ ಸರ್ಟಿಫಿಕೇಟ್ ಏನಾದರೂ ಇದ್ರೆ ದಯವಿಟ್ಟು ಕೊಡಿ ಅಂತ ಕೇಳ್ತಾರೆ. ಇದಕ್ಕೆ ಯಾವುದಕ್ಕೂ ಉತ್ತರ ಇಲ್ಲ ಅಂತಂದ್ರೆ ಸುಜಾತಾ ಭಟ್ ಅವರ ಕತೆ ಏನಾಗುತ್ತೆ ಅನ್ನೋದು ಕೂಡ ಪ್ರಶ್ನೆ. ಈಗಾಗಲೇ ಒಂದು ಕಡೆ ಸೌಜನ್ಯ ಪ್ರಕರಣದಲ್ಲಿ ಸಮೀರ್ MD ಅವರ ವಿಷಯ ಅನಾವರಣ ಆಗಿದೆ. ಅವರು ಕೂಡ ಈಗಾಗಲೇ SIT ಅಧಿಕಾರಿಗಳ ಸಮ್ಮುಖದಲ್ಲಿ ವಿಚಾರಣೆಗೆ ಹಾಜರಾಗಿದ್ರು. ಈಗ ಅನನ್ಯ ಭಟ್ ಅವರ ತಾಯಿ ಅಂತ ಅನ್ಸ್ಕೊಂಡಿರುವಂತಹ ಸುಜಾತಾ ಭಟ್ ಅವರು ಕೂಡ ಈಗಾಗಲೇ ಎಸ್ಪಿ ಜಿತೇಂದ್ರ ದಯಾಮ್ ಅವರ ಸಮ್ಮುಖದಲ್ಲೇ ಕೂತ್ಕೊಂಡು ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ. ಸೊ ಹಾಗಾಗಿ ಈ ಪ್ರಕರಣ ಒಂಥರ ಬಹಳ ತಿರುವನ್ನ ಪಡ್ಕೊಳ್ತಾ ಇದೆ, ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅನ್ನ ಕೊಡ್ತಾ ಇದೆ. ಸೊ ಕಾದ್ ನೋಡ್ಬೇಕಾಗತ್ತೆ ಯಾವ ಹಂತಕ್ಕೆ ಬರುತ್ತೆ, ಏನಾಗುತ್ತೆ, ಯಾರು ಕೂಡ ಊಹೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನೋಡಿ, ಒಂದು ಪ್ರಕರಣ 10 ತಲೆಗಳು ಊಹೆ ಮಾಡಿರ್ಲಿಲ್ಲ.
ಶತಮಾನಗಳಿಂದಲೂ ಕೂಡ ಧರ್ಮಸ್ಥಳಕ್ಕೆ ಅದರದ್ದೇ ಆದಂತಹ ಐತಿಹಾಸಿಕ ಹಿನ್ನೆಲೆ ಇದೆ. ಧರ್ಮಸ್ಥಳ ಅಂದ್ರೆ ದೇಶ ವಿದೇಶಗಳಿಂದಲೂ ಕೂಡ ಭಕ್ತಾದಿಗಳು ಆಗಮಿಸಿ ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನ ಭಾಗ್ಯವನ್ನ ಪಡೆದು ಪುನೀತರಾಗ್ತಾರೆ. ಆದರೆ ನಮ್ಮವರೇ, ನಮ್ಮ ಹಿಂದೂಗಳೇ ಧರ್ಮಸ್ಥಳದ ವಿರುದ್ಧವಾಗಿ ಷಡ್ಯಂತ್ರವನ್ನ ರೂಪಿಸ್ತಾ ಇದ್ದಾರೆ ಅನ್ನುವಂಥ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಅಂತಂದ್ರೆ ಇದು ಯಾವ ಹಿಂದೂಗಳು ಕೂಡ ಸಹಿಸೋದಕ್ಕೆ ಆಗದೆ ಇರುವಂತಹ ಘಟನೆ ಅಂತಾನೆ ಹೇಳ್ಬಹುದು. ಇವರ ಸ್ವಾರ್ಥಕ್ಕಾಗಿ ಶ್ರೀ ಮಂಜುನಾಥ ಸ್ವಾಮಿಯ ಸನ್ನಿಧಾನದ ಬಗ್ಗೆ ಅಥವಾ ಅಲ್ಲಿರುವಂತಹ ಧರ್ಮಾಧಿಕಾರಿಯಾಗಿರುವ ವೀರೇಂದ್ರ ಹೆಗಡೆಯವರ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ? ಇನ್ನು ಪ್ರೂವ್ ಆಗ್ಬೇಕು, ಓಕೆ, ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಇಲ್ಲಿ ಸುಜಾತಾ ಭಟ್ ಅವರು ಕೊಡ್ತಾ ಇರುವಂತಹ ಹೇಳಿಕೆ ಇದೆಯಲ್ಲ, ನಾನು ಆಸ್ತಿಗೋಸ್ಕರ ಹಿಂಗ್ ಮಾಡಿದೆ, ನನಗೆ ಹಣದ ಆಮಿಷವನ್ನ ಒಡ್ಡಿದ್ರು ಹಾಗಾಗಿ ನಾನು ಹಿಂಗ್ ಮಾಡಿದೆ, ನನಗೆ ಆಸ್ತಿ ಬೇಕಾಗಿತ್ತು ಹಾಗಾಗಿ ನಾನು ಹಿಂಗ್ ಮಾಡಿದೆ ಅಂತ ಹೇಳ್ತಾರೆ. ಇಲ್ಲಿ ಕಂಪ್ಲೀಟ್ ಆಗಿ ಗೊತ್ತಾಗ್ತಾ ಇದೆ ಇದು ಅವರ ಸ್ವಾರ್ಥಕ್ಕಾಗಿ ಅಲ್ಲದೆ ಇನ್ನೇನು. ಇವ್ರ ಮನೆ ಆಸ್ತಿಯನ್ನ ಅವ್ರೇನೋ ತಗೊಂಡ್ಬಿಟ್ಟಿದ್ರಂತೆ 50,000ಕ್ಕೆ, 3 ಎಕರೆ 20 ಗುಂಟೆ ತಗೊಂಡ್ಬಿಟ್ಟಿದ್ದಾರೆ, ನಂಗೆ ವಾಪಸ್ ಕೊಡಿ ಅಂತ ಈಗ ಹೋಗ್ತಾ ಇದ್ದಾರೆ. ಅದೇ 50,000 ಕೊಡ್ತೀನಿ, ನನಗೆ ವಾಪಸ್ ಕೊಟ್ಬಿಡಿ. ಅಲ್ಲ, ಸುಜಾತಾ ಭಟ್ ಅವ್ರು ತಗೊಂಡು ಏನ್ ಮಾಡ್ತಾರೆ? ಮಕ್ಕಳಿಲ್ಲ ಒಂದು ಕಡೆ, ಗಂಡ ಇಲ್ಲ ಮತ್ತೊಂದು ಕಡೆ, ಸುಜಾತಾ ಭಟ್ ಅವ್ರಿಗೂ ಕೂಡ ವಯಸ್ಸಾಯ್ತು, ತಗೊಂಡು ಅವ್ರು ಏನ್ ಮಾಡ್ತಾರೆ? ಇದು ಕೂಡ ಪ್ರಶ್ನೆ ಆಗುತ್ತೆ. ತಗೊಂಡು ಏನ್ ಬೇಕಾದ್ರೂ ಮಾಡ್ಬೋದು, ಯಾವುದೇ ಅನಾಥಾಶ್ರಮ ಕೊಡ್ಬೋದು, ಅದು ಬೇರೆ, ಇಲ್ಲ ಅಂತಲ್ಲ. ಈಗ ನೋಡಿ, SIT ಠಾಣೆಯಲ್ಲಿ ಸುಜಾತಾ ಭಟ್ ಅವರ ತೀವ್ರ ವಿಚಾರಣೆ ನಡೀತಾ ಇದೆ. ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಬೆಳಗ್ಗೆಯಿಂದಲೂ ಕೂಡ ವಿಚಾರಣೆಯಲ್ಲೇ ಮುಳುಗಿದ್ದಾರೆ ಸುಜಾತಾ ಭಟ್. SIT ಅಧಿಕಾರಿಗಳ ಪ್ರಶ್ನೆಗೆ ಸುಜಾತಾ ಭಟ್ ಕಕ್ಕಾಬಿಕ್ಕಿ ಆಗ್ತಿದ್ದಾರೆ, ತಬ್ಬಿಬ್ಬಾಗ್ತಿದ್ದಾರೆ. ಇನ್ನೇನ್ ಮಾಡ್ತಾರೆ? ಮತ್ತೆ ನಿರಂತರ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳ್ತಿದ್ದಾರೆ. ಅನನ್ಯ ಭಟ್ ಪ್ರಕರಣದ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ SIT ಅಧಿಕಾರಿಗಳು. SIT ಠಾಣೆಯಲ್ಲಿ ಸುಜಾತಾ ಭಟ್ ಅವರ ತೀವ್ರ ವಿಚಾರಣೆ ನಡೀತಾ ಇರುವಂತದ್ದು. ಇದು ಆಕ್ಚುಲ್ ಪರಿಸ್ಥಿತಿ. ಈಗ ಜಿತೇಂದ್ರ ದಯಾಮ್ ಅವರು ತಿರ್ಗಾ ಮುರುಗಾ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಬಟ್ ಏನ್ ಪ್ರಶ್ನೆ ಕೇಳಿದ್ರು ಕೂಡ ಉತ್ತರ ಇರ್ಬೇಕಲ್ಲ. ಫಸ್ಟ್ ಆಫ್ ಆಲ್ ಅಲ್ಲಿ ಸುಜಾತಾ ಭಟ್ ಅವರು ಇಷ್ಟು ದಿನಗಳ ಕಾಲ ಕೊಟ್ಟಂತಹ ಹೇಳಿಕೆ ಒಂದು, ಅದಾದ ನಂತರ ಕೊಟ್ಟಂತಹ ಹೇಳಿಕೆ ಒಂದು, ಈಗ ಕೊಡ್ತಾ ಇರುವಂತಹ ಹೇಳಿಕೆ ಇನ್ನೊಂದು ಅಂತಂದ್ರೆ ಯಾರಿಗೆ ತಾನೇ ಅನುಮಾನ ಬರುವುದಿಲ್ಲ? ಇಫ್ ಇನ್ ಕೇಸ್ ಏನಾದ್ರೂ ಇಲ್ಲ ನಾನು ಹೇಳಿದ್ದೆ ನಿಜ, ನನಗೆ ಅನನ್ಯ ಭಟ್ ಇರುವಂತಹ ಮಗಳು ಇದ್ಲು ಅಂತಂದ್ರೆ ಅದಕ್ಕೆ ಪೂರಕವಾದಂಥ ಡಾಕ್ಯುಮೆಂಟ್ಸ್ಗಳನ್ನು ಕೊಡಲೇಬೇಕಾಗುತ್ತೆ. ಈಗ ಸದ್ಯಕ್ಕೆ ಯಾವುದೇ ಫೇಕ್ ಡಾಕ್ಯುಮೆಂಟ್ಸ್ಗಳನ್ನು ಸೃಷ್ಟಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ವೆರಿ ಶಾರ್ಟ್ ಟೈಮ್ ಸುಜಾತಾ ಭಟ್ ಅವರು ಫೇಕ್ ಡಾಕ್ಯುಮೆಂಟ್ಸ್ಗಳನ್ನು ಕ್ರಿಯೇಟ್ ಮಾಡೋದಕ್ಕೂ ಕೂಡ ಅವಕಾಶವನ್ನ ಕೊಟ್ಟಿಲ್ಲ SIT ಅಧಿಕಾರಿಗಳು. ಅಷ್ಟು ಬೇಗ ಈಗಾಗಲೇ ತನಿಖೆ ಕರೆದು ಬಿಟ್ಟಿದ್ದಾರೆ. ನೋಡಿ, ದೂರು ವಾಪಸ್ ಪಡಿತೀನಿ ಅಂತಿದ್ದಾರಂತೆ ಸುಜಾತಾ ಭಟ್. ಇದು ಆಕ್ಚುಲ್. SIT ಅಧಿಕಾರಿಗಳ ಮುಂದೆ ಸುಜಾತಾ ಭಟ್ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ಸುಜಾತಾ ಭಟ್ ನಿರ್ಧಾರಕ್ಕೆ ಒಪ್ಕೊಳ್ತಾ ಇಲ್ಲ SIT. ತನಿಖೆ ಮುಂದುವರಿಸಿದ್ದಾರೆ SIT ಅಧಿಕಾರಿಗಳು. ಮಾಡೋದ್ ಮಾಡಿ ಈಗ ನಾನು ಕೇಸ್ ವಾಪಸ್ ತಗೊಳ್ತೀನಿ ಅಂತಂದ್ರೆ ಯಾರು ಬಿಡೋದಿಲ್ಲ. ಇಲ್ಲಿ ದೂರು ವಾಪಸ್ ಪಡಿತೀನಿ ಅಂತಿದ್ದಾರಂತೆ ಸುಜಾತಾ ಭಟ್. ಇದೆಷ್ಟು ಮಟ್ಟಿಗೆ ಸರಿ? ಇಲ್ಲೇ ಗೊತ್ತಾಗ್ತಾ ಇದೆ ಇವರ ಷಡ್ಯಂತ್ರ. SIT ಅಧಿಕಾರಿಗಳೇ ಇಲ್ಲ